ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ನಿನ್ನೆಯಿಂದ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ದಾಖಲಾಗಿರೋ ಎಫ್ಐಆರ್ನದ್ದೇ ಸದ್ದು ಸುದ್ದಿ. ಯುವತಿಯೊಬ್ಬಳು ಬಸವೇಶ್ವರ ನಗರ ಸೆನ್ ಪೊಲೀಸ್ ಠಾಣೆಯಲ್ಲಿ ವರುಣ್ ವಿರುದ್ಧ ಸೆಪ್ಟೆಂಬರ್ 7ನೇ ತಾರೀಕು ಕೇಸ್ ಒಂದನ್ನು ದಾಖಲಿಸಿದ್ರು. ತನ್ನ ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿ ವರುಣ್ ಆರಾಧ್ಯ ವಿರುದ್ಧ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ರು. ಟ್ವಿಸ್ಟ್ ಏನ್ ಗೊತ್ತಾ? ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಬೇರ್ಯಾರೂ ಅಲ್ಲ, ಸುಮಾರು ವರ್ಷಗಳಿಂದ ವರುಣ್ ಜೊತೆ ಪ್ರೀತಿಯಲ್ಲಿದ್ದ ಪ್ರೇಯಸಿ, ಅಲ್ಲಲ್ಲ ಮಾಜಿ ಪ್ರೇಯಸಿ. ಅಷ್ಟಕ್ಕೂ ವರುಣ್ ಮಾಜಿ ಪ್ರೇಯಸಿ ಕೊಟ್ಟ ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ, 4 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾಗಿದ್ದ ವರುಣ್ ಆರಾಧ್ಯ ತನ್ನನ್ನು ಪ್ರೀತಿಸಿ ವಂಚಿಸಿದ್ದಾನೆ. ನಾನು ವರುಣ್ ಫೋನ್ನಲ್ಲಿ ಆತ ಬೇರೆ ಯುವತಿ ಜೊತೆಗಿರೋ ಖಾಸಗಿ ಫೋಟೋಗಳನ್ನು ನೋಡಿದ್ದೇನೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮಿಬ್ಬರ ಲವ್ ಬ್ರೇಕಪ್ ಆಗಿತ್ತು. ಲವ್ ಬ್ರೇಕಪ್ ಆಗ್ತಿದ್ದಂತೆ ವರುಣ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಖಾಸಗಿ ಫೋಟೋಗಳ ಬಗ್ಗೆ ಎಲ್ಲೂ ಬಾಯಿ ಬಿಡದಂತೆ ನನಗೆ ಧಮಕಿ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 2023ರ ಸೆಪ್ಟೆಂಬರ್ 10ನೇ ತಾರೀಕು ವರುಣ್ ವಾಟ್ಸ್ಆ್ಯಪ್ ನಂಬರ್ನಿಂದ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನನ್ನ ಖಾಸಗಿ ಫೋಟೋವನ್ನು ಕಳಿಸಿದ್ದಾನೆ. ಇದನ್ನು ನೋಡಿ ಶಾಕ್ ಆಗಿ, ಈ ರೀತಿ ಯಾಕೆ ಕಳಿಸ್ತಿದ್ದೀಯಾ ಅಂತ ನಾನು ಕೇಳಿದ್ದೆ. ನನ್ನ ಹತ್ತಿರ ಇನ್ನೂ ಹೆಚ್ಚಿನ ಫೋಟೋಗಳಿದೆ, ವಿಡಿಯೋಗಳಿದೆ, ಅವುಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಹಾಗೂ ಮುಂದೆ ನೀನು ಯಾರನ್ನಾದರೂ ಮದುವೆಯಾದರೆ ಮದುವೆ ಆಗೋ ಹುಡುಗನನ್ನೂ ಸೇರಿ ನಿನ್ನನ್ನೂ ಸಾಯಿಸ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟೆಲ್ಲ ನಡೆದಿದ್ದು 2019ರ ಮೇಯಿಂದ 2023ರ ಸೆಪ್ಟೆಂಬರ್ವರೆಗೆ. ವರುಣ್ ಆರಾಧ್ಯ ತನಗೆ ಪ್ರಾಣ ಬೆದರಿಕೆ ಹಾಕಿದ್ರಿಂದ ನಾನು ಇಲ್ಲಿವರೆಗೂ ದೂರು ಕೊಟ್ಟಿಲ್ಲ ಅಂತಾನು ಕಂಪ್ಲೇಂಟ್ನಲ್ಲಿ ಆ ಯುವತಿ ಉಲ್ಲೇಖಿಸಿದ್ದಾರೆ. ಆದರೆ ಕಂಪ್ಲೇಂಟ್ ಕೊಟ್ಟ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗ್ತಿದ್ದಂತೆ ಮಾಜಿ ಪ್ರೇಯಸಿ ಹಾಗೂ ವರುಣ್ ಆರಾಧ್ಯ ಇಬ್ಬರು ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಮಾಜಿ ಪ್ರೇಯಸಿ ಪೋಸ್ಟ್ ಒಂದನ್ನು ಹಾಕಿದ್ದು, ಅದರಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಹಳೇ ವಿಡಿಯೋಗಳನ್ನು ತೆಗೆದು ಹಾಕೋ ಬಗ್ಗೆ ಮಾತ್ರ, ಬೇರೆಲ್ಲ ಸುಳ್ಳು ಅಂತ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ವರುಣ್ ಆರಾಧ್ಯ ಕೂಡ ಇದೇ ರೀತಿ ಒಂದು ವಿಡಿಯೋ ಮಾಡಿ ಮೀಡಿಯಾದಲ್ಲಿ ಬರ್ತಿರೋದೆಲ್ಲ ಸುಳ್ಳು ಎಂದಿದ್ದಾರೆ. ಈ ಹೇಳಿಕೆಗಳಿಗೆ ಅಸಲಿ ಕಾರಣ ಇಬ್ಬರ ಮಧ್ಯೆ ಠಾಣೆಯಲ್ಲಿ ಆಗಿರೋ ಕಾಂಪ್ರಮೈಸ್. ಇಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು, ಗಲಾಟೆಯೂ ಆಗಿತ್ತು. ದೂರು ಕೊಟ್ಟ ಮೇಲೆ ಈಗ ಠಾಣೆಯಲ್ಲಿ ಇಬ್ಬರು ಕಾಂಪ್ರಮೈಸ್ ಆಗಿದ್ದಾರೆ. ಎಲ್ಲವೂ ಓಕೆ. ಸಂಬಂಧ ಅಂದಮೇಲೆ ಕೆಲವು ಸಾರಿ ಭಿನ್ನಾಭಿಪ್ರಾಯ ಬರೋದು ಸಹಜ. ಈಗ ಭಿನ್ನಾಭಿಪ್ರಾಯಗಳನ್ನು ಇಬ್ಬರು ಬಗೆಹರಿಸ್ಕೊಂಡಿದ್ದಾರೆ. ಅವರಿಬ್ಬರ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆನೇ. ಆದರೆ ಅವರಿಬ್ಬರು ಕಾಂಪ್ರಮೈಸ್ ಆದ್ರು ಅಂತ ಈಗ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಮಾಧ್ಯಮಗಳಲ್ಲಿ ಬರ್ತಿರೋದು ಸುಳ್ಳು ಸುದ್ದಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಇದು ನಿಜವಾದ ಡ್ರಾಮಾ ಅಲ್ವಾ?